ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ವರ್ಬ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಬಿ ವರ್ಬ್ಸ್ ಅಂದ್ರೇನು, ಆ್ಯಕ್ಷನ್ ವರ್ಬ್ಸ್ ಅಂದ್ರೇನು, ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಆ್ಯಂಡ್ ವರ್ಬ್ಸ್ನ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ 5 ಫಾರ್ಮ್ಸ್ ಆಫ್ ವರ್ಬ್ಸ್ನ. ಜಸ್ಟ್ ನಾನು ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೆ ಅಷ್ಟೇ. ಯಾವಾಗ ಯೂಸ್ ಮಾಡಬೇಕು ಆ್ಯಂಡ್ ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಹೇಳ್ಕೊಡ್ತೀನಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ನೀವು ಟೆನ್ಸ್ ಕಲಿಬೇಕಂದ್ರೆ ಏನದು ಪ್ರೆಸೆಂಟ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಸೊ ಆ ಲಿಸ್ಟ್ನ ಕೂಡ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಇವತ್ತು. ಸೊ ತುಂಬ ಇಂಪಾರ್ಟೆಂಟ್. ಎಂಡ್ವರೆಗೂ ನೋಡಿ, ನಾನು ನಿಮಗೆ ಮಧ್ಯದಲ್ಲಿ ಟಿಪ್ಸ್ ಹೇಳ್ತಾ ಇರ್ತೀನಿ, ಅದನ್ನೆಲ್ಲ ಫಾಲೋ ಮಾಡ್ತಾ ಇರಿ. ಆ್ಯಂಡ್ ವಿಡಿಯೋ ಒಂದ್ಸರಿ ನೋಡಿದ್ಮೇಲೆ ಇನ್ನೊಂದ್ಸರಿ ನೋಡೋವಾಗ ನೋಟ್ಸ್ ಮಾಡ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟ್. ರೈಟ್? ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಥರ ಇರುತ್ತೆ, ಗೊತ್ತಿದೆ ಅಲ್ವಾ? ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಜಾಗದಲ್ಲಿ ಏನೇನು ಹಾಕ್ತೀವಿ ಅಂತ. ಸೊ ಯಾವುದದು 5 ಫಾರ್ಮ್ಸ್ ಆಫ್ ವರ್ಬ್ಸ್? ರೈಟ್, ಬೇಸ್ ಫಾರ್ಮ್ ಆಫ್ ವರ್ಬ್. ಅಂದರೆ ಅಲ್ಲಿ ಯಾವುದು ಸ್ಪೆಲ್ಲಿಂಗ್ ಆ್ಯಡ್ ಆಗಿಲ್ಲ, ಯಾವ ಸ್ಪೆಲ್ಲಿಂಗ್ ಕೂಡ ಡ್ರಾಪ್ ಮಾಡಿಲ್ಲ, ಒರಿಜಿನಲ್ ಫಾರ್ಮ್. ರೋಟ್ ಅನ್ನೋದು ಪಾಸ್ಟ್ ಫಾರ್ಮ್, ರಿಟರ್ನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇವೆರಡಕ್ಕೂ ಡಿಫರೆನ್ಸ್ ನಾನು ಒಂದು ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ, ನೆಕ್ಸ್ಟ್ ಕ್ಲಾಸ್ ಅಥವಾ ಅದರ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ. ಜಸ್ಟ್ ನೀವು ತಿಳ್ಕೊಳ್ಳಿ ಒಂದು ವರ್ಬ್ಗೆ ಇಷ್ಟು ಫಾರ್ಮ್ಸ್ ಇರುತ್ತೆ ಅಂತ. ರೈಟ್? ಓಕೆ. ಸೊ ಬೇಸ್ ವರ್ಬ್, ಸೊ ಇದು ಪ್ರೆಸೆಂಟ್ ವರ್ಬ್, ಆದ್ದರಿಂದ ಪ್ರೆಸೆಂಟ್ ಟೆನ್ಸ್ನಲ್ಲೇ ಯೂಸ್ ಮಾಡ್ತೀವಿ ಈ ಸಬ್ಜೆಕ್ಟ್ ಜೊತೆ. ಐ, ವಿ, ಯು, ದೇ ಸಬ್ಜೆಕ್ಟ್ಗಳೇನಾದರೂ ನಾವು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡ್ತಿದ್ರೆ ಅದಕ್ಕೆ ಈ ವರ್ಬೇ ಯೂಸ್ ಆಗುತ್ತೆ. ಐ ರೈಟಿಂಗ್ ಅಂತ ಹೇಳಲ್ಲ, ಯು ರೈಟಿಂಗ್, ವಿ ರೈಟಿಂಗ್ ಅಂತ ಹೇಳಲ್ಲ. ಐ ರೈಟ್, ವಿ ರೈಟ್, ಯು ರೈಟ್, ದೇ ರೈಟ್ ಶಾರ್ಟ್ ಸ್ಟೋರೀಸ್ ಅಂತ ಹೇಳ್ತೀವಿ. ಅಂದರೆ ಏನು ಅರ್ಥ? ಇದು ಪ್ರೆಸೆಂಟ್ ಟೆನ್ಸ್ ಅಂತ ಗೊತ್ತಾಯಿತು. ಐ ರೈಟ್ ಶಾರ್ಟ್ ಸ್ಟೋರೀಸ್ ಅಂದರೆ ಅರ್ಥ ನನ್ನ ಹ್ಯಾಬಿಟ್ನ ಹೇಳ್ತಾ ಇದೆ, ನಾನು ಏನು ಮಾಡ್ತೀನಿ ಯಾವಾಗಲೂ ಅಂತ ಹೇಳ್ತಾ ಇದೆ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಗೊತ್ತಾಯ್ತಲ್ಲ? ಅದೇ ಥರ ವಿ ರೈಟ್, ಯು ರೈಟ್, ದೇ ರೈಟ್ ಶಾರ್ಟ್ ಸ್ಟೋರೀಸ್. ಓಕೆ, ಮತ್ತು ಈ ಶೀಟ್ ಇದ್ರೆ ಏನಾಗಬೇಕು? ವರ್ಬ್ನ ಸ್ವಲ್ಪ ಚೇಂಜ್ ಮಾಡಬೇಕು, ಅಂದರೆ ರೈಟ್ಸ್ ಮಾಡಬೇಕು. ಹಿ ರೈಟ್ಸ್, ಶಿ ರೈಟ್ಸ್, ಕಿರಣ್ ರೈಟ್ಸ್ ಶಾರ್ಟ್ ಸ್ಟೋರೀಸ್. ಇದು ಅವ್ರ ಹ್ಯಾಬಿಟ್ ಹೇಳ್ತಾ ಇದ್ದೀವಿ. ಸೊ ರೈಟ್ ಮತ್ತು ರೈಟ್ಸ್ ಈ ಎರಡೂ ವರ್ಬ್ಗಳನ್ನ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲೇ ಯೂಸ್ ಮಾಡ್ತೀವಿ. ಇಷ್ಟೇ ನೆನಪಿಟ್ಟುಕೊಳ್ಳಿ ನೀವು, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಹ್ಯಾಬಿಟ್ಸ್ನ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಟೆನ್ಸ್ನ ಸ್ಟಾರ್ಟ್ ಮಾಡಿದಾಗ ನೀವು ಡೀಟೇಲಾಗಿ ಕಲಿತೀರಾ. ಈಗ ನಾನು ಜಸ್ಟ್ ಡಿಫ್ರೆನ್ಸ್ ಹೇಳ್ಕೊಡ್ತಾ ಇದ್ದೀನಲ್ವಾ, ಆದ್ದರಿಂದ ನಾನು ಎಷ್ಟು ಹೇಳ್ತೀನೋ ಅಷ್ಟೇ ಫಾಲೋ ಮಾಡಿ. ನೀವು ತುಂಬ ಮುಂದಿನ ಯೋಚನೆ ಮಾಡೋಕ್ಕೆ ಹೋದರೆ ಇವತ್ತಿನ ಕ್ಲಾಸ್ ಕನ್ಫ್ಯೂಸ್ ಆಗುತ್ತೆ. ಸೊ ನನ್ನ ಜೊತೆಗೆ ಇರಿ, ನಾನು ಎಷ್ಟು ಹೇಳ್ತೀನೋ ಅಷ್ಟೇ ನೆನ್ಪಿಟ್ಟುಕೊಳ್ಳಿ, ಮುಂದಕ್ಕೆ ನೀವು ಹೇಗೋ ಕಲಿತೀರ. ಸೊ ಇವಾಗ ಏನು ಗೊತ್ತಾಯ್ತು ನಮಗೆ? ರೈಟ್ ಮತ್ತು ರೈಟ್ಸ್ ಎರಡೂ ಪ್ರೆಸೆಂಟ್ ವರ್ಬ್. ಅಂದರೆ ವರ್ಬ್ಗೆ ನಾವು ಯಾವಾಗ ಎಸ್ ಆ್ಯಡ್ ಮಾಡ್ತೀವಿ ಅಂದರೆ ಸಬ್ಜೆಕ್ಟ್ ಚೇಂಜ್ ಆದರೆ ಮಾತ್ರ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನಾವು ಯಾಕೆ ಯೂಸ್ ಮಾಡ್ತೀವಿ? ಹ್ಯಾಬಿಟ್ಸ್ನ ಹೇಳೋದಕ್ಕೆ, ಯಾವಾಗಲೂ ನಡೀತಾ ಇರುತ್ತೆ ಅಂತ ಆ್ಯಕ್ಷನ್ನ ಹೇಳೋದಕ್ಕೆ. ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, ಕ್ಲಿಯರ್ ಆಯ್ತಲ್ವಾ? ಇಷ್ಟೇ ನೆನಪಿಟ್ಕೊಳ್ಳಿ. ಸೊ ರೋಟ್ ಅನ್ನೋದು ಪಾಸ್ಟ್ ವರ್ಬ್, ಅಂದರೆ ಪಾಸ್ಟ್ನಲ್ಲಿ ನಾನು ಮಾಡಿದ್ದೆ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್ ನೋಡಿ, ಐ ರೋಟ್ ಶಾರ್ಟ್ ಸ್ಟೋರೀಸ್ ಅಂದರೆ ಅರ್ಥ ನಾನು ಶಾರ್ಟ್ ಸ್ಟೋರೀಸ್ನ ಬರೆದಿದ್ದೆ. ಯಾವಾಗಲಾದರೂ ಆಗಿರ್ಬೋದು, ನಿನ್ನೆ ಆಗಿರ್ಬೋದು, ಲಾಸ್ಟ್ ವೀಕ್ ಯಾವಾಗಲಾದರೂ ಆಗಿರ್ಬೋದು. ಪಾಸ್ಟ್ನ ಯಾವುದೋ ಒಂದು ಟೈಮ್ನಲ್ಲಿ ಮಾಡಿದ ಕೆಲಸ ಹೇಳೋದಕ್ಕೆ ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ತೀವಿ. ನೋಡಿ, ಐ ರೋಟ್, ಯು ರೋಟ್, ವಿ ರೋಟ್, ಯಾವುದೇ ಸಬ್ಜೆಕ್ಟ್ ಬರಲಿ ಪಾಸ್ಟ್ ವರ್ಬ್ನ ಆ್ಯಸ್ ಇಟ್ ಈಸ್ ಹಾಕಿ, ಮಧ್ಯದಲ್ಲಿ ಏನೂ ಸೇರಿಸಬೇಡಿ. ಐ ಡಿಡ್ ರೋಟ್ ಅನ್ಬಾರ್ದು ಅಷ್ಟೇ, ಅಥವಾ ಐ ವಾಸ್ ರೋಟ್ ಕೂಡ ಅಲ್ಲ, ಇಷ್ಟೇ. ಸಬ್ಜೆಕ್ಟ್ ಆದ ತಕ್ಷಣ ವರ್ಬ್ನ ಹಾಕಿ. ನೋಡಿ, ಈ 3 ವರ್ಬ್ಗಳು ಎಷ್ಟು ಸಿಂಪಲ್ ಇದೆ. ಅವೆರಡು ಸಿಂಪಲ್ ಪ್ರೆಸೆಂಟ್ನ ವರ್ಬ್ಗಳು, ಇದು ಸಿಂಪಲ್ ಪಾಸ್ಟ್ನ ವರ್ಬ್. ಸಬ್ಜೆಕ್ಟ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಹಾಕ್ತೀವಿ. ಮಧ್ಯದಲ್ಲಿ ಏನಾದರೂ ಬರ್ತಾ ಇದೆಯಾ? ಇಲ್ಲ ಅಲ್ವಾ? ಸಬ್ಜೆಕ್ಟ್ ಮತ್ತು ವರ್ಬ್ ಮಧ್ಯದಲ್ಲಿ ಏನೂ ಬರ್ತಾ ಇಲ್ಲ. ಇಟ್ನ ಯಾಕೆ ಬ್ರಾಕೆಟಲ್ಲಿ ಇಲ್ಲ ಹಾಕಿದ್ದೀನಿ ಅಂದರೆ ಅರ್ಥ, ಇಟ್ನ ಯಾವಾಗಲೂ ನಾವು ವಸ್ತುಗೆ ಅಥವಾ ಆನಿಮಲ್ಗೆ ರೆಫರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವ. ಇಟ್ ಅಂದರೆ ಅದು ಬರೆಯುತ್ತೆ, ಸೊ ಕರೆಕ್ಟ್ ಮೀನಿಂಗ್ ಸಿಗ್ತಾ ಇಲ್ಲ ಅಲ್ವಾ, ಅದರಿಂದ ನಾನು ಬ್ರಾಕೆಟ್ನಲ್ಲಿ ಹಾಕಿದ್ದೀನಿ. ಇಲ್ಲ, ಬೇರೆ ವರ್ಬ್ ಹಾಕಿದ್ರೆ ಇಟ್ ಯೂಸ್ ಆಗುತ್ತೆ. ರೈಟ್? ಇನ್ನೊಂದು ವರ್ಬ್ ಯಾವುದಿದೆ? ರಿಟರ್ನ್. ಸೊ ರಿಟರ್ನ್ ಅನ್ನೋದು ಯಾವಾಗಲೂ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಇಷ್ಟೇ ನೆನ್ಪಿಟ್ಕೊಳ್ಳಿ. ಈಗ ಮುಂದಕ್ಕೆ ನಾನು ಹೇಳ್ತೀನಿ. ರಿಟರ್ನ್ ಅನ್ನೋದು ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಇದು ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸ್. ಇದು ಯಾವಾಗಲೂ ಕೂಡ ಸಬ್ಜೆಕ್ಟ್ ಜೊತೆ ಡೈರೆಕ್ಟ್ ಬರಲ್ಲ, ಮೇಲೆ ಬಂದಿರೋ ಥರ ಬರಲ್ಲ. ಹೆಲ್ಪಿಂಗ್ ವರ್ಬ್ಗಳ ಜೊತೆ ಇದು ಯೂಸ್ ಆಗುತ್ತೆ ಯಾವಾಗಲೂ. ಯಾವ ಹೆಲ್ಪಿಂಗ್ ವರ್ಬ್ ಅಂದರೆ ಹ್ಯಾವ್ ಆ್ಯಂಡ್ ಹ್ಯಾಸ್. ನೋಡಿ, ಇಲ್ಲಿ ಐ, ಯು, ವಿ, ದೇಗೆ ಹ್ಯಾವ್ ಹಾಕಬೇಕು, ಹಿ, ಶೀಟ್ಗೆ ಹ್ಯಾಸ್ ಹಾಕಬೇಕು, ಹಾಕಿ ಮುಂದೆ ರಿಟರ್ನ್ ಅನ್ನೋ ವರ್ಬ್ನ ಬರಿಬೇಕು, ಆಮೇಲೆ ಉಳಿದಿದ್ದ ವರ್ಡ್ಸ್ ಹಾಕಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇಷ್ಟೇ ನೆನ್ಪಿಟ್ಕೊಳ್ಳಿ, ಜಾಸ್ತಿ ನೀವು ಕನ್ಫ್ಯೂಸ್ ಆಗಬೇಡಿ. ನಾನು ಏನು ಹೇಳ್ತೀನೋ ಅಷ್ಟೇ ಫಾಲೋ ಮಾಡಿ. ಯಾವಾಗ, ಸೊ ಇದನ್ನು ಯಾವಾಗ ಹೇಳ್ತೀವಿ ಅಂದರೆ ಈಗ ತಾನೇ ರೀಸೆಂಟಾಗಿ ಮುಗಿದಿರೋ ಆ್ಯಕ್ಷನ್ನ ಹೇಳೋದಕ್ಕೆ. ಪ್ರೆಸೆಂಟ್ಗೆ ಕನೆಕ್ಟ್ ಇರೋ ಪಾಸ್ಟ್ ಆ್ಯಕ್ಷನ್. ನೋಡಿ, ನಾನು ಇನ್ನೊಂದ್ಸರಿ ಹೇಳ್ತೀನಿ. ಪ್ರೆಸೆಂಟ್ಗೆ ಕನೆಕ್ಟ್ ಇರೋ, ಪ್ರೆಸೆಂಟ್ನಲ್ಲಿ ವ್ಯಾಲಿಡ್ ಇರುವ
ಪಾಸ್ಟ್ ಆ್ಯಕ್ಷನ್ನ ಹೇಳಬೇಕಂದ್ರೆ ಈ ಥರ ಹೇಳ್ತೀವಿ. ಐ ಹ್ಯಾವ್ ರಿಟನ್, ಐ ಹ್ಯಾವ್ ಈಟನ್, ಐ ಹ್ಯಾವ್ ಈಟನ್ 10 ಇಡ್ಲೀಸ್ ನಾವ್. ಶಿ ಹ್ಯಾಸ್ ರಿಟನ್, ಶಿ ಹ್ಯಾಸ್ ಈಟನ್, ಈ ಥರನೇ ಹೇಳ್ತೀವಿ. ಜಸ್ಟ್ ನಿಮ್ಗೆ ಐಡಿಯಾ ಕೊಡ್ತಾ ಇದ್ದೀನಿ, ಇಂಟ್ರೊಡಕ್ಷನ್ ಅಷ್ಟೇ ಇದು. ಆ ಒಂದು ಟೆನ್ಸ್ನಲ್ಲಿ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ ನೀವು, ರೈಟ್. ಇನ್ನೊಂದು ಯಾವುದಿದೆ, ಐ ಎನ್ ಜಿ ವರ್ಬ್. ಇದು ಕೂಡ ಅಷ್ಟೇ ಅಲೋನ್ ಆಗಿ ಬರಲ್ಲ, ಹೆಲ್ಪಿಂಗ್ ವರ್ಬ್ ಜೊತೆನೇ ಬರುತ್ತೆ. ಇಲ್ಲಿದೆ ನೋಡಿ, ಐ ಆಮ್ ರೈಟಿಂಗ್, ವಿ ಆರ್ ರೈಟಿಂಗ್, ಯು ಆರ್ ರೈಟಿಂಗ್, ದೇ ಆರ್ ರೈಟಿಂಗ್, ಹಿ ಈಸ್ ರೈಟಿಂಗ್, ಶಿ ಈಸ್ ರೈಟಿಂಗ್, ಕಿರಣ್ ಈಸ್ ರೈಟಿಂಗ್ ಶಾರ್ಟ್ ಸ್ಟೋರೀಸ್. ಈಗ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಸೊ ಐ ಎನ್ ಜಿ ವರ್ಬ್ ಎಲ್ಲಿ ಬರುತ್ತೆ, ಕಂಟಿನ್ಯೂಯಸ್ ಟೆನ್ಸ್ಗಳಲ್ಲಿ ಬರುತ್ತೆ. ಒಂದು ಆ್ಯಕ್ಷನ್ ಕಂಟಿನ್ಯೂಯಸ್ ಆಗಿ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಐ ಎನ್ ಜಿ ವರ್ಬ್ ಹಾಕ್ತೀವಿ. ಪಾಸ್ಟ್ನಲ್ಲೂ ಕಂಟಿನ್ಯೂಯಸ್ ಟೆನ್ಸ್ ಇರುತ್ತೆ, ಪ್ರೆಸೆಂಟ್ನಲ್ಲೂ ಕಂಟಿನ್ಯೂಯಸ್ ಟೆನ್ಸ್ ಇರುತ್ತೆ, ಫ್ಯೂಚರ್ನಲ್ಲೂ ಕಂಟಿನ್ಯೂಯಸ್ ಟೆನ್ಸ್ ಇರುತ್ತೆ. ಯಾಕೆಂದರೆ ಆ್ಯಕ್ಷನನ್ನು ಕಂಟಿನ್ಯೂಯಸ್ ಆಗಿ ಮಾಡ್ಬೋದಲ್ವ ಯಾವಾಗಲಾದರೂ. ಈಗ ನೋಡಿ, ನಾನೇನು ಮಾಡ್ತಾ ಇದ್ದೀನಿ, ಐ ಆಮ್ ರೆಕಾರ್ಡಿಂಗ್ ದ ವಿಡಿಯೋ. ನಿನ್ನೆ ಈ ಟೈಮ್ನಲ್ಲೂ ಐ ವಾಸ್ ರೆಕಾರ್ಡಿಂಗ್ ದ ವಿಡಿಯೋ ಅಲ್ವಾ. ಈ ಥರ ಹೇಳೋವಾಗ ಐ ಎನ್ ಜಿ ವರ್ಬ್ ಬರುತ್ತೆ. ಇಷ್ಟು ಗೊತ್ತಾಯ್ತಲ್ವಾ. ಈಗ ನೋಡಿ, ಮೇಲಿರೋ 3 ವರ್ಬ್ಗಳು ಕೆಳಗಿರೋ 2 ವರ್ಬ್ಗಳಿಗೆ ಡಿಫ್ರೆಂಟ್ ಆಗಿದೆ. ಏನು ಡಿಫ್ರೆನ್ಸ್ ಇದೆ ನೋಡಿ. ರೈಟ್, ರೈಟ್ಸ್ ಎರಡೂ ಪ್ರೆಸೆಂಟ್ನ ವರ್ಬ್. ಸಬ್ಜೆಕ್ಟ್ ಚೇಂಜ್ ಆಗಿರೋದಕ್ಕೆ ಸ್ಪೆಲ್ಲಿಂಗ್ ಚೇಂಜ್ ಆಗಿದೆ ವರ್ಬ್ನಲ್ಲಿ, ಹೌದಲ್ವ. ರೋಟ್ ಅನ್ನೋದು ಪಾಸ್ಟ್ ವರ್ಬ್. ಈ 3 ವರ್ಬ್ಸ್ನ ನಾವು ಸಬ್ಜೆಕ್ಟ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಯೂಸ್ ಮಾಡ್ಬೋದು. ಐ ರೈಟ್, ಹೀ ರೈಟ್ಸ್, ಐ ರೋಟ್, ಹೀ ರೋಟ್, ಈ ಥರ. ಬಟ್ ರಿಟನ್ ಮತ್ತು ರೈಟಿಂಗ್ ಈ ಫಾರ್ಮ್ನಲ್ಲಿರೋ ವರ್ಬ್ಸ್, ಇವನ್ನ ನಾವು ಸಬ್ಜೆಕ್ಟ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಯೂಸ್ ಮಾಡೋಕ್ಕೆ ಬರಲ್ಲ. ಮಧ್ಯದಲ್ಲಿ ಒಂದು ಎಕ್ಸ್ಟ್ರಾ ವರ್ಡ್ ಇರಬೇಕು. ಹ್ಯಾವ್, ಹ್ಯಾಸ್, ಈಸ್, ಆಮ್, ಆರ್. ಓಕೆ, ನಾವು ಅಲ್ಲಿ ಕಲ್ತಿದ್ವಲ್ಲ ಈಸ್, ಆಮ್, ಆರ್. ಸೊ ಈಸ್, ಆಮ್, ಆರ್ ಅಲ್ಲಿ ಮೇನ್ ವರ್ಬ್, ಇಲ್ಲಿ ಹೆಲ್ಪಿಂಗ್ ವರ್ಬ್. ಗೊತ್ತಾಯ್ತಲ್ವಾ, ಇಷ್ಟ ನೆನ್ಪಿಟ್ಕೊಳ್ಳಿ. ಸೊ ಈಸ್, ಆಮ್, ಆರ್ ಆದಮೇಲೆ ಐ ಎನ್ ಜಿ ವರ್ಬ್ ಯಾವಾಗಲೂ ಹಾಕಲೇಬೇಕಿಲ್ಲಿ. ಸೊ ಅದೇ ಡಿಫ್ರೆನ್ಸ್. ಮೇಲಿರೋ 3 ವರ್ಬ್ಗಳಿಗೆ ಯಾವುದೇ ವರ್ಡ್ ಬೇಕಾಗಿಲ್ಲ ಅದ್ರ ಹಿಂದೆ. ಬಟ್ ರಿಟರ್ನ್ ಮತ್ತು ರೈಟಿಂಗ್ ಹಿಂದೆ ಯಾವುದಾದ್ರೂ ಒಂದು ಹೆಲ್ಪಿಂಗ್ ವರ್ಬ್ ಹೆಲ್ಪ್ ಮಾಡಬೇಕದಕ್ಕೆ. ಯಾಕೆ ಅನ್ನೋದು ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ವರ್ಬ್ಗೆ ಎಷ್ಟು ಫಾರ್ಮ್ಸ್ ಇದೆ, 5 ಫಾರ್ಮ್ಸ್. ಈಟ್, ಏಟ್, ಈಟನ್, ಇವು 3 ಅಂತೂ ತುಂಬ ಇಂಪಾರ್ಟೆಂಟ್. ಯಾವುದು, ಪ್ರೆಸೆಂಟ್ ಫಾರ್ಮ್ ಅಥವಾ ಬೇಸ್ ಫಾರ್ಮ್ ಹೇಗಾದರೂ ಕರೀರಿ ನೀವು. ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ನೋಡಿ, ನಾನು ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಇದೇ ಸ್ಪೆಲ್ಲಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ಈಟ್ ಪಾಸ್ಟ್ನಲ್ಲಿ ಏಟ್ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲಿ ಈಟನ್ ಆಗುತ್ತೆ. ಯಾಕಾಗುತ್ತೆ, ನಾನು ಈಗ ತಾನೇ ಹಿಂದಿನ ಸ್ಲೈಡ್ನಲ್ಲಿ ನಿಮ್ಗೆ ಹೇಳ್ಕೊಟ್ಟೆ ಯಾವಾಗ ಯೂಸ್ ಮಾಡ್ತೀವಿ ಅದನ್ನಂತ. ಮುಂದೆನೂ ನೀವು ಕಲಿ. ಎಸ್ ಫಾರ್ಮ್ ಹೆಂಗೆ ಮಾಡಬೇಕಂದ್ರೆ ಪ್ರೆಸೆಂಟ್ಗೆ ಎಸ್ ಸೇರಿಸಿ ಅಷ್ಟೇ. ನೋಡಿ, ಈಟ್ಗೆ ಎಸ್ ಸೇರಿಸಿದ್ರೆ ಈಟ್ಸ್ ಆಗುತ್ತೆ. ಈ ಶೀಟ್ಗೆ ಯೂಸ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಪ್ರೆಸೆಂಟ್ಗೆ ಐ ಎನ್ ಜಿ ಸೇರಿಸಿದ್ರೆ ಈಟಿಂಗ್ ಆಗುತ್ತೆ ಅಷ್ಟೇ. ಕಮ್, ಖೇಮ್, ಕಮ್. ಹಾಂ, ಕಮ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಕೂಡ ಕಮ್ಮೆ. ಕಮ್, ಕೇಮ್, ಕೇಮ್ ಆಗಲ್ಲ. ಕಮ್, ಕೇಮ್, ಅಗೇನ್ ಕಮ್. ಕಮ್ಸ್, ಕಮಿಂಗ್. ನೋಡಿ, ಕಮಿಂಗ್ ಸ್ಪೆಲ್ಲಿಂಗ್ ಚೇಂಜ್ ಆಯ್ತಲ್ವಾ. COMEING ಅಲ್ಲ, ಲಾಸ್ಟ್ನಲ್ಲಿ ಇ ಬಂದರೆ ಡ್ರಾಪ್ ಮಾಡಬೇಕು. ಇನ ಕ್ಯಾನ್ಸಲ್ ಮಾಡಿ ING ಸೇರಿಸ್ಬೇಕು. ವರ್ಕ್, ವರ್ಕ್ಡ್, ವರ್ಕ್ಡ್. ನೋಡಿ, ಇಲ್ಲಿ ರೆಗ್ಯುಲರ್ ಆಗಿದೆ. ಇಡಿ ಸೇರಿಸಿದ್ರೆ ಆಯಿತು. ಇಂಗ್ಲೀಷ್ನಲ್ಲಿ ಬಹಳಷ್ಟು ವರ್ಬ್ಸ್ನ ನೀವು ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಬರೀಬೇಕಂದ್ರೆ ಜಸ್ಟ್ ಇಡಿ ಸೇರಿಸಿದ್ರೆ ಮುಗೀತು. ಆ ಲಿಸ್ಟ್ನ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕೊಡ್ತೀನಿ. ವರ್ಕ್ಸ್, ವರ್ಕಿಂಗ್, ರೈಟ್. ನೆಕ್ಸ್ಟ್ ವಾಕ್, ವಾಕ್ಡ್, ವಾಕ್ಡ್. KED ಇಂದ ಎಂಡ್ ಆದರೆ ಯಾವುದಾದ್ರೂ ವರ್ಡ್ ತಗೊಳ್ಳಿ. KED ಇಂದ ಎಂಡ್ ಆದರೆ ಟಿ ಸೌಂಡ್ ರೀತಿ ನಾವು ಅದನ್ನು ಪ್ರೊನೌನ್ಸ್ ಮಾಡಬೇಕು. ವರ್ಕ್ಡ್, ವಾಕ್ಡ್ ಆ ರೀತಿ ಅಲ್ಲ. ವಾಕ್ಡ್, ವಾಕ್ಡ್ ಈ ಥರ ಹೇಳಬೇಕು. ವಾಕ್ಡ್ ಅನ್ನೋದಕ್ಕಿಂತ ವಾಕ್ಡ್ ಅಂತ ಹೇಳಿ. ವರ್ಕ್ಡ್ ಅನ್ನೋದಕ್ಕಿಂತ ವರ್ಕ್ಡ್ ಅಂತ ಹೇಳಿ. ಕುಕ್ಡ್, ಬುಕ್ಡ್ ಈ ಥರ ಹೇಳಿ. ಟಿ ಸೌಂಡ್ ಬರೋ ಥರ ಪ್ರೊನೌನ್ಸ್ ಮಾಡಿದ್ರೆ ಅದರ ಪ್ರಾಪರ್ ಪ್ರೊನೌನ್ಸಿಯೇಷನ್ ಆಗುತ್ತೆ. ನಿಮ್ಗೆ ಅನ್ನಿಸ್ಬೋದು ಏನಾಗುತ್ತೆ, ವಾಕ್ಡ್, ವರ್ಕ್ಡ್ ಅಂದರೆ ಏನೂ ತಪ್ಪಿಲ್ಲ ಆ ಥರನೂ ಅನ್ಬೋದು. ಯಾಕೆಂದರೆ ನಾವು ಇಂಡಿಯನ್ಸ್ ಅದೇ ಥರನೇ ಪ್ರೊನೌನ್ಸ್ ಮಾಡ್ತೀವಿ, ಅದರಲ್ಲಿ ಏನು ತಪ್ಪಿಲ್ಲ. ನಾ ಏನು ಹೇಳಿದೆ ಅಂದರೆ ಅದರ ಆ್ಯಕ್ಚುಯಲ್ ಪ್ರೊನೌನ್ಸಿಯೇಷನ್, ನೇಟಿವ್ ಸ್ಪೀಕರ್ಸ್ ಯಾವ ರೀತಿ ಹೇಳ್ತಾರೆ ಅನ್ನೋದು ಹೇಳಿದೆ. ನಿಮ್ಮ ಕನ್ವೀನಿಯನ್ಸ್ ನೀವು ಯಾವುದಾದ್ರೂ ಯೂಸ್ ಮಾಡಿ. ವಾಕ್ಸ್, ವಾಕಿಂಗ್. ಪ್ಲೇ, ಪ್ಲೇಡ್, ಪ್ಲೇಡ್. ಪ್ಲೇಸ್, ಪ್ಲೇಯಿಂಗ್. ಸ್ಲೀಪ್, ಸ್ಲೆಪ್ಟ್, ಸ್ಲೆಪ್ಟ್. ಸ್ಲೀಪ್ಸ್, ಸ್ಲೀಪಿಂಗ್, ರೈಟ್. ಸೊ ವರ್ಬ್ಗೆ ಈ 5 ಫಾರ್ಮ್ನ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕೆ ಈ 5 ಫಾರ್ಮ್ಸ್ನ ನಾವು ಕಲಿಬೇಕು? ಯಾಕೆಂದರೆ ಇಂಗ್ಲೀಷ್ನಲ್ಲಿ 12 ಟೆನ್ಸ್ ಇದೆ. ಪ್ರೆಸೆಂಟ್ನಲ್ಲಿ 4 ಟೆನ್ಸ್ಗಳಿದೆ, ಪಾಸ್ಟ್ನಲ್ಲೂ 4 ಟೆನ್ಸ್ ಇದೆ, ಫ್ಯೂಚರ್ನಲ್ಲೂ 4 ಟೆನ್ಸ್ ಇದೆ. ಈ ಎಲ್ಲ ಟೆನ್ಸ್ಗಳಲ್ಲಿ ಕರೆಕ್ಟಾಗಿ ನಾವು ಸೆಂಟೆನ್ಸ್ ಮಾಡಬೇಕಂದ್ರೆ
ನಿಮಗೆ ಈ 5 ವರ್ಬ್ನ ಈ 5 ಫಾರ್ಮ್ 5 ಸ್ಪೆಲ್ಲಿಂಗ್ ಕೂಡ ಬರಬೇಕು. ನಾನಿವತ್ತು ಕೊಡೋ ಲಿಸ್ಟ್ನಲ್ಲಿರೋ ವರ್ಬ್ಗಳನ್ನ ಅಷ್ಟೇ ಕಲ್ತ್ರೆ ಸಾಕು, ನೀವು ಇಂಗ್ಲೀಷ್ನಲ್ಲಿ ಫ್ಲೂಯೆಂಟಾಗಿ ಮಾತಾಡ್ಬೋದು. ನಾನು ಎಷ್ಟು ಲಿಸ್ಟ್ ಕೊಡ್ತೀನೋ ಅಷ್ಟೇ ಕಲ್ತ್ಕೊಳ್ಳಿ. ಮುಂದೆ ನಾನು ಬರೋ ಎಲ್ಲ ಕ್ಲಾಸ್ಗಳು ನೋಡೋದಕ್ಕೂ ಅದು ಹೆಲ್ಪ್ ಆಗುತ್ತೆ. ಅದೆಲ್ಲ ಮುಗಿದ್ಮೇಲೆ ನಾನು ಅಡ್ವಾನ್ಸ್ ಲೆವೆಲ್ ವರ್ಬ್ಸ್ನ ಕೊಡ್ತೀನಿ, ಆಗ ಅದನ್ನು ಕಲ್ತ್ಕೊಳ್ಳಿ. ರೈಟ್, ಅಷ್ಟೇ. ಸೊ ಈ 5 ಫಾರ್ಮ್ಸ್ನಲ್ಲಿ ನಮಗೆ ಇಂಪಾರ್ಟೆಂಟ್ ಇವು 3 ಫಾರ್ಮ್ಸ್, ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್. ಇದರ ಸ್ಪೆಲ್ಲಿಂಗ್ ನಾವು ಕಲ್ತ್ಕೊಳ್ಳಬೇಕು, ಯಾಕಂದರೆ ಈ ಸ್ಪೆಲ್ಲಿಂಗ್ ಚೇಂಜ್ ಆಗೋದು ಇಲ್ಲೇ ಅಲ್ವಾ. ಸೊ ನಮ್ಗೆ ಏನೇನು ನೆನಪಿರಬೇಕು? ರೈಟ್, ರೋಟ್, ರಿಟರ್ನ್. ಈ ಫಾರ್ಮ್ನಲ್ಲಿ 3 ನೆನ್ಪಿಟ್ಕೊಳ್ಳಿ. ಸೊ ಇದು ನೆನ್ಪಿಟ್ಕೊಳ್ಳೋಕೆ ನಾನು ಶಾರ್ಟ್ ಫಾರ್ಮ್ಸ್ ಕೊಡ್ತೀನಿ. V1, V2, V3. V1 ಅಂದರೆ ವರ್ಬ್ನ ಫಸ್ಟ್ ಫಾರ್ಮ್ ಅಂದರೆ ಪ್ರೆಸೆಂಟ್ ವರ್ಬ್. V2 ಅಂದರೆ ವರ್ಬ್ನ ಸೆಕೆಂಡ್ ಫಾರ್ಮ್ ಅಂದರೆ ಪಾಸ್ಟ್ ವರ್ಬ್. V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್. ರೈಟ್, ಗೊತ್ತಾಯ್ತಲ್ಲ? ಇಷ್ಟು ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. V1, V2, V3. ಮುಂದೆ ನಾನು ಟೆನ್ಸ್ಗಳು ಹೇಳುವ ಫಾರ್ಮುಲಾ ಹೇಳ್ಕೊಡ್ತೀನಿ. ಇಲ್ಲಿ V2 ಹಾಕಬೇಕು, ಇಲ್ಲಿ V1 ಹಾಕಬೇಕು. ನೆಗೆಟಿವ್ನಲ್ಲಿ V2 ಬರಲ್ಲ, V1 ಬರುತ್ತೆ ಅಂತ ಎಲ್ಲೋ ಒಂದು ಕಡೆ ಫಾರ್ಮುಲಾ ಹೇಳ್ತೀನಿ. ಆಗ ನೀವು ಕನ್ಫ್ಯೂಸ್ ಆಗಬಾರ್ದು, ಏನಿದು V2 ಅಂದರೆ, V1 ಅಂದರೆ ಏನು ಅಂತ ನೀವು ಅಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಇಲ್ಲೇ ಚೆನ್ನಾಗಿ ಕಲ್ತ್ಕೋಬೇಕು, ಯಾಕಂದರೆ ಅಲ್ಲಿ ಕ್ಲಾಸ್ ಫಾಸ್ಟ್ ಆಗಬೇಕಲ್ವಾ, ಬೇಗ ನೀವೆಲ್ಲ ಕಲಿಬೇಕಲ್ವಾ. ಆದ್ದರಿಂದ ಇಂಟ್ರಡಕ್ಷನ್ ಕ್ಲಾಸ್ನ ಸೀರಿಯಸ್ ಆಗಿ ತೊಗೊಂಡು ಇಲ್ಲೇ ಎಲ್ಲ ಕಲಿಬೇಕು. ಸೊ V1, V2, V3 ಸಿಂಬಲ್ಸ್ ಅಷ್ಟೇ, ಸುಮ್ಮನೆ ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ, ಗ್ರಾಮರ್ ಕಲಿಯೋವಾಗ ಹೆಲ್ಪ್ ಆಗಲಿ ಅಂತ. ಓಕೆ, ನಾನೀಗ ಲಿಸ್ಟ್ ಹೇಳ್ತೀನಿ, ಪ್ರೊನೌನ್ಸಿಯೇಷನ್ನ ಕೂಡ ಅಬ್ಸರ್ವ್ ಮಾಡಿ. ಬಿಗಿನರ್ಸ್ ಯಾರು ಇರ್ತೀರಾ, ನಿಮ್ಗೆ ಯಾರಿಗೆ ಕಷ್ಟ ಆಗ್ತಿದೆ ಅಂತ ನೀವು ಅನ್ಕೊತಿದ್ದೀರಾ, ಪ್ರೊನೌನ್ಸಿಯೇಷನ್ ಮೇಲೆ ಫೋಕಸ್ ಮಾಡಿ, ನಾನು ಹೇಗೆ ಓದ್ತೀನಿ ಅಂತ. ರೈಟ್, ನೋಡಿ. ಅವೇಕ್, ಅವೋಕ್, ಅವೋಕನ್. ಸೊ ಅವೇಕ್ ಅನ್ನೋದು V1, ಅವೋಕ್ V2, ಅವೋಕನ್ V3. 3 ಇಂಪಾರ್ಟೆಂಟ್. ಇನ್ನು SING ಸಿಂಪಲ್ ಅಲ್ವಾ, ಅವೇಕ್ಸ್ಗೆ S ಸೇರಿಸಿ, ಅವೇಕಿಂಗ್ಗೆ ING ಸೇರಿಸಿ, ಈ ಕ್ಯಾನ್ಸಲ್ ಮಾಡಿಬಿಟ್ಟು. ಬಿ ಅಂದರೆ ಇರು. ಇದ್ರ ಪ್ರೆಸೆಂಟ್ನಲ್ಲಿ ಇನ್ನೂ 3 ಫಾರ್ಮ್ಸ್ ಇದೆ. ಪ್ರೆಸೆಂಟ್ನಲ್ಲೇ 3 ಬರುತ್ತೆ. ಯಾವುದದು? ಈಸ್, ಆಮ್, ಆರ್. ಪಾಸ್ಟ್ ಏನಾಗುತ್ತೆ? ವಾಸ್, ವರ್. ಪಾಸ್ಟ್ ಪಾರ್ಟಿಸಿಪಲ್ ಬೀನ್. ಬೀಟ್, ಬೀಟ್, ಬೀಟನ್. ನೋಡಿ, ಬೀಟ್ನ ಪಾಸ್ಟ್ ಫಾರ್ಮ್ ಕೂಡ ಬೀಟೆ. ಸ್ಪೆಲ್ಲಿಂಗ್ ಚೇಂಜ್ ಇಲ್ಲ, ಪ್ರೊನೌನ್ಸಿಯೇಷನ್ ಚೇಂಜ್ ಇಲ್ಲ. ಐ ಬೀಟ್ ಯು ಅಂದರೆ ನಾನು ನಿನಗೆ ಹೊಡಿತೀನಿ. ಹೀ ಬೀಟ್ ಮೀ, ಅವನು ನನಗೆ ಹೊಡೆದ. ಬಿಕಮ್, ಬಿಕೇಮ್, ಬಿಕಮ್. ಸ್ಪೆಲ್ಲಿಂಗ್ ಮತ್ತೆ ನೋಡಿ ಚೇಂಜ್ ಆಗಿದೆ. ತುಂಬ ವರ್ಬ್ಗಳಿಗೆ ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಸೇಮ್ ಫಾರ್ಮ್ ಇರುತ್ತೆ, ಪ್ರೆಸೆಂಟ್ ಫಾರ್ಮೇ ಇರುತ್ತೆ. ಯಾವ್ಯಾವುದು ನೋಡಿ ನೀವೇ. ಬಿಗಿನ್, ಬಿಗ್ಯಾನ್, ಬಿಗನ್. ಬೆಂಡ್, ಬೆಂಟ್, ಬೆಂಟ್. ಬೈಟ್, ಬಿಟ್, ಬಿಟನ್. ಬ್ಲೀಡ್, ಬ್ಲೆಡ್, ಬ್ಲೆಡ್. ಬ್ಲೋ, ಬ್ಲೂ, ಬ್ಲೋನ್. ರೈಟ್. ಸೊ ನೀವು ಇವತ್ತು ಕುತ್ಕೊಂಡು ಏನು ಮಾಡಬೇಕು ಅಂದರೆ, ನಾನು ಕೊಡೋ ಅಷ್ಟು ವರ್ಬ್ಸ್ನ ಎಲ್ಲ ಫಾರ್ಮ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಓದಿ 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 ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಇವತ್ತೇ ಮಾಡಬೇಕು. ನೀವು ಮತ್ತೆ ಮಾಡ್ತೀನಿ, ಯಾವಾಗಾದರೂ ಮಾಡ್ತೀನಿ, ಆ ಟೈಮ್ ಯಾವತ್ತೂ ಬರಲ್ಲ. ಇವತ್ತೇ ಕುತ್ಕೊಂಡು ಮಾಡಿ. ಫೋನ್ ರೆಕಾರ್ಡರ್ನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಕೇಳಿಸ್ಕೊಳ್ಳಿ ನೀವೇ. ಸೊ ಪದೇ ಪದೇ ನೀವು ಕೇಳಿಸ್ಕೊಳ್ತಾ ಇರಿ, ಮರ್ತೋಗಲ್ಲ. ಸೊ ಇದು ಲೈಫ್ ಲಾಂಗ್ ನಾವು ಯಾವಾಗಲೂ ಬೇಕಾಗಿಲ್ಲ. ನೀವು ಇವಾಗ ಕಲ್ತು ಬಿಟ್ಟರೆ ಮುಂದೆ ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡ್ ನಿಮಗೆ ನೆನಪಿಸುತ್ತೆ. ಕಲಿಯೋವಾಗ ಮಾತ್ರ ಈ ಪ್ರಾಕ್ಟೀಸ್ ಅಷ್ಟೇ. ಈಗಿನ ದಿನಗಳಲ್ಲಿ ಮಾತ್ರ ನೀವು ಪ್ರಾಕ್ಟೀಸ್ ಮಾಡಬೇಕು. ಹೋಗ್ತಾ 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 ನೀವು ಆಟೋಮೆಟಿಕ್ ಆಗ್ತೀರಾ. ನಾನು ಕೂಡ ಅಷ್ಟೇ. ಈಗ ಯಾರಾದರೂ ಬಂದು ಐ ಹ್ಯಾವ್ ಬಿಗ್ಯಾನ್ ಅಂತ ಹೇಳಿದ್ರೆ ತಪ್ಪು, ಐ ಹ್ಯಾವ್ ಬಿಗನ್ ಅನ್ಬೇಕು ಅಂತ ನಾನು ಹೇಳ್ಬಿಡ್ತೀನಿ. ಯಾಕಂದರೆ ಐ ಹ್ಯಾವ್ ಮುಂದೆ ಬಿಗ್ಯಾನ್ ಬರಲ್ಲ, ಐ ಹ್ಯಾವ್ ಮುಂದೆ ಬಿಗನ್ ಬರುತ್ತೆ. ನನಗೆ ಹೇಗೆ ಗೊತ್ತಾಯಿತು? ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಐ ಹ್ಯಾವ್ ಮುಂದೆ ಬಿಗನ್ನೇ ಬರುತ್ತೆ. ಐ ಹ್ಯಾವ್ ಬಿಕಮ್ ಅನ್ಬೇಕು, ಐ ಹ್ಯಾವ್ ಬಿಕೇಮ್ ಅನ್ಬಾರ್ದು. ರೈಟ್. ದ ಡಾಗ್ ಹ್ಯಾಸ್ ಬಿಟನ್ ಮೀ ಅನ್ಬೇಕು, ದ ಡಾಗ್ ಹ್ಯಾಸ್ ಬಿಟ್ ಮೀ ಅನ್ಬಾರ್ದು. ಸೊ ಯಾರಾದರೂ ಆ ಥರ ತಪ್ಪು ಮಾಡಿದ ತಕ್ಷಣ ನನಗೆ ಇಮ್ಮಿಡಿಯೇಟಾಗಿ ನಮ್ಮ ಮೈಂಡ್ ಹೇಳುತ್ತೆ ಅವ್ರು ತಪ್ಪು ಹೇಳ್ತಿದ್ದಾರೆ ಅಂತ. ಹೇಗೆ ಗೊತ್ತಾಯಿತು ಅಂದರೆ, ನಾನು ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡಿದ್ದೀನಿ, ಪೇಪರ್ಸ್ ಓದ್ತಿರ್ತೀನಿ, ಬುಕ್ಸ್ ಓದ್ತಿರ್ತೀನಿ. ಆದ್ದರಿಂದ ನನ್ನ ಮೈಂಡ್ನಲ್ಲಿ ರೆಕಾರ್ಡ್ ಆಗೋಗಿದೆ. ಸೊ ಕಲಿಯೋವಾಗಷ್ಟೇ ನೀವು ಕಷ್ಟಪಡಬೇಕು, ಮುಂದಕ್ಕೆ ನೀವು ಕಷ್ಟಪಡಬೇಕಾಗಿಲ್ಲ. ಮುಂದಕ್ಕೆ ನಿಮ್ಮ ಮೈಂಡೇ ನಿಮಗೆ ನೆನಪು ಮಾಡುತ್ತೆ ಪ್ರತಿ ವರ್ಡ್ನ. ಬ್ರೇಕ್, ಬ್ರೋಕ್, ಬ್ರೋಕನ್. ಬ್ರಿಂಗ್, ಬ್ರಾಟ್, ಬ್ರಾಟ್. ಬಿಲ್ಡ್, ಬಿಲ್ಟ್, ಬಿಲ್ಟ್. ಬರ್ನ್, ಬರ್ಂಟ್ ಆರ್ ಬರ್ನ್ಡ್. ಬರ್ಂಟ್ ಆರ್ ಬರ್ನ್ಡ್ ಎರಡೂ ಸ್ಪೆಲ್ಲಿಂಗ್ ಯೂಸೇಜ್ನಲ್ಲಿದೆ. ಅಮೆರಿಕನ್ ಸ್ಪೆಲ್ಲಿಂಗ್ ಆ್ಯಂಡ್ ಇಂಗ್ಲೆಂಡ್ ಸ್ಪೆಲ್ಲಿಂಗ್ ಅಷ್ಟೇ ಚೇಂಜ್ ಆಗುತ್ತಲ್ಲಿ. ಏನು ಡಿಫ್ರೆನ್ಸ್ ಇದೆ ಅಂತ ನಾನು ಮುಂದಿನ ಕ್ಲಾಸ್ನಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಬೈ, ಬಾಟ್, ಬಾಟ್. ಸೊ ನೋಡಿ, ಬ್ರಿಂಗ್, ಬ್ರಾಟ್, ಬ್ರಾಟ್. ಬೈ, ಬಾಟ್, ಬಾಟ್.
ಇದನ್ನೆಲ್ಲ ಓದಿ ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನೆನಪಿರುತ್ತೆ, ಇಲ್ಲಾಂದರೆ ನೀವು ಬರೆಯೋವಾಗ ಕನ್ಫ್ಯೂಸ್ ಮಾಡಿ ಏನೇನೋ ಬರೆದು ಬಿಡ್ತೀರಾ. ಚೆನ್ನಾಗಿ ಕುತ್ಕೊಂಡು ಇವತ್ತು ಓದಿ ಪ್ರಾಕ್ಟೀಸ್ ಮಾಡಿ. ಬುಕ್ನಲ್ಲಿ ಲಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಕ್ಯಾಚ್, ಕಾಟ್, ಕಾಟ್, ಚೂಸ್, ಚೋಸ್, ಚೂಸನ್. ಇದೇ ಥರ ಲೈನ್ ವೈಸ್ ಓದ್ಕೊಂಡು ಹೋಗಿ ನೀವು. ಕಮ್, ಕೇಮ್, ಕಮ್. ಕಾಸ್ಟ್, ಕಾಸ್ಟ್, ಕಾಸ್ಟ್. ನೋ ಸ್ಪೆಲ್ಲಿಂಗ್ ಚೇಂಜ್. ಈ ರೂಲ್ಸ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೀನಿ. ಕಟ್, ಕಟ್, ಕಟ್. ನೋ ಸ್ಪೆಲ್ಲಿಂಗ್ ಚೇಂಜ್. ಡೀಲ್, ಡೆಲ್ಟ್, ಡೆಲ್ಟ್. ಡಿಗ್, ಡಗ್, ಡಗ್. ಡೂ, ಡಿಡ್, ಡನ್. ಡ್ರಾ, ಡ್ರ್ಯೂ, ಡ್ರಾನ್. ಡ್ರೀಮ್, ಡ್ರೆಮ್ಟ್, ಡ್ರೆಮ್ಟ್. ಡ್ರಿಂಕ್, drank, drunk. Drive, drove, driven. Eat, ate, eaten. Fall, fell, fallen. Feed, fed, fed. Feel, felt, felt. Fight, fought, fought. Find, found, found. Fly, flew, flown. ಪ್ರೊನೌನ್ಸಿಯೇಷನ್ನ ಕೂಡ ನೋಡ್ಕೊಳ್ಳಿ. ನೀವು ಬೇಕಿದ್ರೆ ಪ್ರೊನೌನ್ಸಿಯೇಷನ್ನ ಕನ್ನಡದಲ್ಲಿ ಬರ್ಕೊಳ್ಳಿ. ಆಮೇಲೆ ನಾನು ಹೇಗೆ ಹೇಳಿದೆ, ಫ್ಲೈ, ಫ್ಲ್ಯೂ, ಫ್ಲೋನ್ ಬರ್ಕೊಳ್ಳಿ. ಫರ್ಗೆಟ್, ಫರ್ಗಾಟ್, ಫರ್ಗಾಟನ್. ಫ್ರೀಸ್, ಫ್ರೋಸ್, ಫ್ರೋಸನ್. ಗೆಟ್, ಗಾಟ್, ಗಾಟ್. ಸೊ ಪಾಸ್ಟ್ ಪಾರ್ಟಿಸಿಪಲ್ ಗಾಟ್, ಗಾಟನ್ ಅನ್ನೋ ಸ್ಪೆಲ್ಲಿಂಗ್ ಕೂಡ ಇದೆ. ಅಮೆರಿಕನ್ ಇಂಗ್ಲೀಷ್ನಲ್ಲಿ V3 ಗಾಟನ್ ಅಂತ ಯೂಸ್ ಆಗುತ್ತೆ. ಓದೋವಾಗ ಲೈನ್ ವೈಸ್ ಓದ್ಕೊಂಡು ಹೋಗಿ. ಪ್ರಾಕ್ಟೀಸ್ ಕೂಡ ಹಂಗೆ ಮಾಡಬೇಕು. ಫಾಲ್, ಫೆಲ್, ಫಾಲನ್. ಫೀಡ್, ಫೆಡ್, ಫೆಡ್. ಫೀಲ್, ಫೆಲ್ಟ್, ಫೆಲ್ಟ್. ಈ ಥರ ಓದಿ, ಈ ಥರ ಪ್ರಾಕ್ಟೀಸ್ ಮಾಡಿ. ಗಿವ್, ಗೇವ್, ಗಿವಿನ್. ಗೋ, ವೆಂಟ್, ಗಾನ್. ಗ್ರೋ, ಗ್ರೀವ್, ಗ್ರೋನ್. ಹ್ಯಾಂಗ್, ಹಂಗ್, ಹಂಗ್. ಬಟ್ ಈ ಹ್ಯಾಂಗ್ಗೆ ನೋಡಿ ಪಾಸ್ಟ್ ಪಾರ್ಟಿಸಿಪಲ್ ಚೇಂಜ್ ಇದೆ. ಹ್ಯಾಂಗ್, ಹ್ಯಾಂಗ್ಡ್, ಹ್ಯಾಂಗ್ಡ್. ಹ್ಯಾವ್, ಹ್ಯಾಡ್, ಹ್ಯಾಡ್. ಹಿಯರ್, ಹರ್ಡ್, ಹರ್ಡ್. ಹೈಡ್, ಹಿಡ್, ಹಿಡನ್. ಹಿಟ್, ಹಿಟ್, ಹಿಟ್. ಹೋಲ್ಡ್, ಹೆಲ್ಡ್, ಹೆಲ್ಡ್. ಹಟ್, ಹರ್ಟ್, ಹರ್ಟ್. Keep, kept, kept. Know, knew, known. Known ಅನ್ಬೇಕು. Lay, laid, laid. Lie, lay, lain. ನೋಡಿ ಇಲ್ಲಿ ಸ್ಪೆಲ್ಲಿಂಗ್. Lie, lied, lied. Lead, led, led. Learn, learnt, learnt. Leave, left, left. Let, let. ಸೊ ಯಾವಾಗ ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ, ಯಾವಾಗ ಆಗುತ್ತೆ, ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಸ್ಪೆಲ್ಲಿಂಗ್ ರೂಲ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ನೀವು ಮಿಸ್ ಮಾಡಬೇಡಿ. ಲೈಟ್, ಲಿಟ್, ಲಿಟ್. ಲೂಸ್, ಲಾಸ್ಟ್, ಲಾಸ್ಟ್. ಮೇಕ್, ಮೇಡ್, ಮೇಡ್. ಮೀನ್, meant, meant. Meet, met, met. Pay, paid, paid. Prove, proved, proved. Or proven. ಸೊ ನಾ ಹೇಳಿದ್ನಲ್ಲ, ನೀವು ವರ್ಬ್ನ ಪ್ರಾಕ್ಟೀಸ್ ಮಾಡೋದು ಜಸ್ಟ್ ಕಲಿಯೋವರೆಗೂ ಅಷ್ಟೇ. ಕಲ್ತಾದ ಮೇಲೆ ನೀವೇನು ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ. ನಿಮ್ಮ ಮೈಂಡೇ ನಿಮಗೆಲ್ಲ ಹೆಲ್ಪ್ ಮಾಡುತ್ತೆ. ಸೊ ಅಷ್ಟು ಚೆನ್ನಾಗಿ ಕಲಿಬೇಕು ನೀವು. ನಿಮ್ಮ ಲೈಫ್ನಲ್ಲಿ ನೀವು ಯಾವತ್ತೂ ಮತ್ತೆ ಮರ್ತೋಗ್ಬಾರ್ದು, ಮತ್ತು ನೀವು ಕಷ್ಟಪಡಬಾರ್ದು. ಆ ರೀತಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಹೇಳ್ಕೊಡೋದಕ್ಕೆ ನಾನಿಷ್ಟು ಕಷ್ಟಪಡ್ತಿದ್ದೀನಿ ಅಂದರೆ ನೀವು ಕಷ್ಟಪಡಬೇಕಲ್ವಾ. ಪುಟ್, ಪುಟ್, ಪುಟ್. ರೀಡ್, ರೆಡ್, ರೆಡ್. ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ರೀಡ್ ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ, ಬಟ್ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ರೀಡ್, ರೆಡ್, ರೆಡ್. ಪಾಸ್ಟ್ನಲ್ಲಿ ರೆಡ್ ಅನ್ಬೇಕು, ಪಾಸ್ಟ್ ಪಾರ್ಟಿಸಿಪಲ್ನಲ್ಲೂ ರೆಡ್ ಅನ್ಬೇಕು. ರೈಟ್. ರೈಡ್, ರೋಡ್, ರಿಡನ್. ರಿಂಗ್, ರ್ಯಾಂಗ್, ರಂಗ್. ರೈಸ್, ರೋಸ್, ರೈಸನ್.
ರನ್, ರ್ಯಾನ್, ರನ್. ಸೊ ನೋಡಿ ಇದು ಕಮ್ ಥರನೇ, ಬಿಕಮ್ ಥರ. ಕಮ್, ಕೇಮ್, ಕಮ್. ಬಿಕಮ್, ಬಿಕೇಮ್, ಬಿಕಮ್. ರನ್, ರ್ಯಾನ್, ರನ್. ಸೇ, ಸೆಡ್, ಸೆಡ್. ಸಿ, ಸಾ, ಸೀನ್. ಸೆಲ್, ಸೋಲ್ಡ್, ಸೋಲ್ಡ್. ನೋಡಿ ಇಲ್ಲಿ ಸೆಲ್ ಅಂದರೆ ಮಾರು, ಇದೊಂದು ವರ್ಬ್. ಸೇಲ್ ಅಂದರೆ ಮಾರಾಟ, ನೌನ್. ಇದನ್ನು ನೌನ್ ಥರ ಯೂಸ್ ಮಾಡಬೇಕು. ದೆರ್ ಇಸ್ ಅ ಸೇಲ್ ಇನ್ ಜಯನಗರ್. ದೇರ್ ಈಸ್ ಅ ಸೇಲ್ ಅನ್ಬೇಕು. ದೇರ್ ಈಸ್ ಅ ಸೇಲ್ ಇನ್ ಜಯನಗರ್, ರೈಟ್? ಐ ಸೆಲ್ ಬುಕ್ಸ್, ಐ ಸೆಲ್ ವೆಜಿಟೇಬಲ್ಸ್. ನೋಡಿ ಇದು ವರ್ಬ್ ಥರ ಯೂಸ್ ಮಾಡಬೇಕು. ಸೆಂಡ್, ಸೆಂಟ್, ಸೆಂಟ್. ಶೇಕ್, ಶುಕ್, ಶೇಕನ್. ಶೈನ್, ಶೋನ್, ಶೋನ್. ಶೂಟ್, ಶಾಟ್, ಶಾಟ್. ಶೋ, ಶೋಡ್, ಶೋಡ್. ಶಟ್, ಶಟ್, ಶಟ್. ಸಿಂಗ್, ಸ್ಯಾಂಗ್, ಸಂಗ್. ನೋಡಿ ಸಾಂಗ್ ಅಂದ್ರೇನು? ಹಾಡು. ಸಿಂಗ್ ಅಂದರೆ ಹಾಡು, ವರ್ಬದು. ಹಾಡು ಹೇಳು ಅಂತೀವಲ್ವಾ, ಸಿಂಗ್ ಅನ್ಬೇಕಾಗ, ರೈಟ್? ಸಿಂಗ್ ಅ ಸಾಂಗ್, ಒಂದು ಹಾಡು ಹೇಳು, ಒಂದು ಹಾಡನ್ನು ಹಾಡು. ಸಿಂಗ್ ಅ ಸಾಂಗ್. ಸ್ಯಾಂಗ್ ಅಂದರೆ ಸಿಂಗ್ನ ಪಾಸ್ಟ್. ಸಿಟ್, ಸ್ಯಾಟ್, ಸ್ಯಾಟ್. ಸ್ಲೀಪ್, ಸ್ಲೆಪ್ಟ್, ಸ್ಲೆಪ್ಟ್. ಸ್ಮೆಲ್, ಸ್ಮೆಲ್ಟ್, ಸ್ಮೆಲ್ಟ್. ಸ್ಪೀಕ್, ಸ್ಪೋಕ್, ಸ್ಪೋಕನ್. ಸ್ಪೆಂಡ್, ಸ್ಪೆಂಟ್, ಸ್ಪೆಂಟ್. ಸ್ಟ್ಯಾಂಡ್, ಸ್ಟುಡ್, ಸ್ಟುಡ್. ಸ್ಟೀಲ್, ಸ್ಟೋಲ್, ಸ್ಟೋಲನ್. ಸ್ಟಿಕ್, ಸ್ಟಕ್, ಸ್ಟಕ್. ಸ್ಟಿಂಕ್, ಸ್ಟ್ಯಾಂಕ್, ಸ್ಟಂಕ್. ಸ್ವೇರ್, ಸ್ವೋರ್, ಸ್ವೋನ್. ಸ್ವಿಮ್, ಸ್ವ್ಯಾಮ್, ಸ್ವಮ್. ಟೇಕ್, ಟುಕ್, ಟೇಕನ್. ಟೀಚ್, taught, taught. Tear, tore, torn. Tell, told, told. Think, thought, thought. Throw, threw, thrown. Understand, understood, understood. Wear, wore, worn. Win, won, won. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕೊಟ್ಟಿರೋ ಲಿಸ್ಟ್ ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡಿ. ಇನ್ನು ಯಾವ್ದು ಕಲಿಯಬೇಕು ನಾನು, ಯಾವ್ದು ಇಂಪಾರ್ಟೆಂಟ್, ಅದ್ರ ಬಗ್ಗೆ ನೀವು ಚಿಂತೆ ಮಾಡಿಬಿಡಿ. ನಾನು ಎಷ್ಟು ಕೊಡ್ತೀನೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ಅಷ್ಟು ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ಮುಂದಿನ ಕ್ಲಾಸ್ ಎಲ್ಲ ಹೆಲ್ಪ್ ಆಗುತ್ತೆ. ಅಡ್ವಾನ್ಸ್ ಲೆವೆಲ್ ಬಂದಾಗ ನಾನು ಅದನ್ನು ಕೊಡ್ತೀನಿ, ಅವಾಗ ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಇವತ್ತಿನ ಕ್ಲಾಸ್ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಈ 3 ಫಾರ್ಮ್ಸ್ ನಿಮಗೆ ಬೈ ಹಾರ್ಟ್ ಬರಬೇಕು. ಯಾವಾಗ ಕೇಳಿದ್ರು ಹೇಳೋಕ್ಕೆ ಬರಬೇಕು. ಯಾವ ವರ್ಡ್ದು V2 V3 ಕೇಳಿದ್ರು ನಿಮ್ಗೆ ಹೇಳೋಕ್ಕೆ ಬರಬೇಕು. ಆ ರೀತಿ ಬರೆದು ಮಾಡಿ, ಓದಿ ಪ್ರಾಕ್ಟೀಸ್ ಮಾಡಿ, ರೆಕಾರ್ಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂದರೆ ನಿಮಗೆ ಟೆನ್ಸ್ಗಳು ತುಂಬ ಕಷ್ಟ ಆಗುತ್ತೆ. ಯಾಕೆ ಸ್ಟೂಡೆಂಟ್ಸ್ ಕಲಿಯಲ್ಲ, ಯಾಕೆ ಟೆನ್ಸ್ಗಳು ಕಷ್ಟ ಆಗುತ್ತೆ ಅಂದರೆ ಅವರಿಗೆ ವರ್ಬ್ನ ಫಾರ್ಮ್ಸ್ ಗೊತ್ತಿರಲ್ಲ, ಅದಕ್ಕೆ ಕಷ್ಟ ಆಗೋದು, ರೈಟ್? ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.